ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ಮೀಸಲು. ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಕಲ್ಪನೆ ಸಾಕಾರಗೊಳಿಸಲು ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಸಾಂಪ್ರದಾಯಿಕ ಕ್ರೀಡೆಗಳ ಜನಪ್ರಿಯತೆ ಹೆಚ್ಚುತ್ತಿರುವುದು ಸಕಾರಾತ್ಮಕ ಬೆಳವಣಿಗೆ. ದೇಶದ ಸಾರ್ವಭೌಮತ್ವಕ್ಕೆ ಸಹಕಾರಿ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. 6,600ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿಂದ ಅಗ್ಗದ ದರದಲ್ಲಿ ಔಷಧಿ ಪೂರೈಕೆ. ಲಭ್ಯತೆ ತಿಳಿಯಲು ಮೊಬೈಲ್ ಆಪ್ ಅಭಿವೃದ್ಧಿ. ಸಚಿವ ಡಿವಿ ಸದಾನಂದಗೌಡ. ರೈತರಿಗೆ ಕೃಷಿ ವಿತರಿಸಲು ಜಿಲ್ಲಾ ಮಟ್ಟದಲ್ಲಿ ಸಾಲ ಮೇಳ ಆಯೋಜನೆ. 15,000 ಕೋಟಿ ರೂಪಾಯಿ ವಿತರಿಸಲು ಕ್ರಮ. ಸಚಿವ ಎಸ್ಟಿ ಸೋಮಶೇಖರ್. ವಾರ್ತೆಗಳ ವಿವರ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಿರ್ಮಿಸಿರುವ ರಾಣಿ ಲಕ್ಷ್ಮೀಬಾಯಿ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ನೂತನ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಉದ್ಘಾಟಿಸಿದರು. ಬಳಿಕ ಭಾಷಣ ಮಾಡಿದ ಅವರು, ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆ ಕೇವಲ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸೀಮಿತವಾಗದೆ ಸಮಗ್ರ ಗ್ರಾಮೀಣ ಆರ್ಥಿಕತೆಯ ಸ್ವಾವಲಂಬನೆಯನ್ನು ಒಳಗೊಳ್ಳಲಿದೆ ಎಂದರು. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವ ಮೂಲಕ ಇವುಗಳನ್ನು ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಗೆ ತಲುಪಿಸುವುದು ಹಾಗೂ ಕೃಷಿ ಉತ್ಪಾದಕರಾದ ರೈತರನ್ನು ಕೃಷಿ ಉದ್ಯಮಿಗಳನ್ನಾಗಿಸುವುದು ಆತ್ಮನಿರ್ಭರ್ ಪರಿಕಲ್ಪನೆಯ ಮುಖ್ಯ ಗುರಿ ಎಂದು ಪ್ರಧಾನಿ ತಿಳಿಸಿದರು. ಕೃಷಿ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕ ಬೆಲೆ ದೊರಕಿಸಲು ಹಾಗೂ ಮಾರಾಟ ಅವಕಾಶಗಳನ್ನು ವಿಸ್ತೃತಗೊಳಿಸಲು ಅಗತ್ಯ ಕಾನೂನು ತಿದ್ದುಪಡಿ ಮಾಡಲಾಗಿದೆ. ಇದರಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನು ಯಾವುದೇ ಮಾರುಕಟ್ಟೆಗೆ ನೇರವಾಗಿ ಮಾರಾಟ ಮಾಡಬಹುದಾಗಿದೆ ಎಂದು ಅವರು ಹೇಳಿದರು. एक लाभ तो ये होगा कि गांव के बच्चों में खेती से जुड़ी जो एक स्वाभाविक समझ होती है उसका वैज्ञानिक तरीके से विस्तार होगा. दूसरा लाभ ये होगा कि वो खेती और इससे जुड़ी तकनीक, व्यापार, कारोबार इसके बारे में अपने परिवार को ज्यादा जानकारी दे पाएंगे. इससे देश में एग्रो एंटरप्राइज को भी और बढ़ावा मिलेगा. ಇದಲ್ಲದೆ ಗ್ರಾಮಗಳಲ್ಲಿಯೇ ಉದ್ಯೋಗಾವಕಾಶ ಸೃಷ್ಟಿಸಲು ವಿವಿಧ ಕ್ಲಸ್ಟರ್ಗಳನ್ನು ನಿರ್ಮಿಸಲಾಗುತ್ತಿದ್ದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಸಮಗ್ರ ಕೃಷಿ ಅಭಿವೃದ್ಧಿಗಾಗಿ ಕೃಷಿ ಉತ್ಪನ್ನ ಸಂಘಟನೆಗಳಿಗೆ ಉತ್ತೇಜನ ನೀಡಲಾಗುತ್ತಿದ್ದು, ಆಹಾರ ಸಂಸ್ಕರಣಾ ವಲಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. वो दिन दूर नहीं जब वीरों की ये भूमि झांसी और इसके आसपास का ये पूरा क्षेत्र देश को रक्षा क्षेत्र में आत्मनिर्भर बनाने के लिए एक बड़ा क्षेत्र विकसित हो जाएगा. यानी एक तरह से बुंदेलखंड में जय जवान, जय किसान और जय विज्ञान का मंत्र चारों दिशाओं में गूंजेगा. केंद्र सरकार और उत्तर प्रदेश की सरकार बुंदेलखंड की पुरातन पहचान को, इस धरती के गौरव को समृद्ध करने के लिए प्रतिबद्ध है. ಇದಕ್ಕೂ ಮುನ್ನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ ವಿದ್ಯಾರ್ಥಿಗಳ ಆಸಕ್ತಿ ವಿಷಯ ವಿಚಾರಿಸಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕೃಷಿ ಪ್ರಧಾನವಾದ ಭಾರತದ ಆತ್ಮಗ್ರಾಮಗಳಲ್ಲಿದೆ. ಕೃಷಿ ದೇಶದ ಬೆನ್ನೆಲುಬಾದರೂ ಬಹುತೇಕ ಕೃಷಿ ಉತ್ಪನ್ನಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದೆ. ವನಸ್ಪತಿ ಎಣ್ಣೆ ಆಮದಿಗಾಗಿಯೇ ಭಾರತ 75,000 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ. ಆಮದು ತಪ್ಪಿಸುವ ನಿಟ್ಟಿನಲ್ಲಿ ಕೃಷಿ ವಲಯದಲ್ಲಿ ವಿದ್ಯಾರ್ಥಿಗಳು ಸಂಶೋಧನೆ, ಅಭಿವೃದ್ಧಿ ಮೂಲಕ ಬದಲಾವಣೆ ತರಬೇಕು ಎಂದು ಪ್ರಧಾನಿ ವಿದ್ಯಾರ್ಥಿ ಸಮುದಾಯಕ್ಕೆ ಕರೆ ನೀಡಿದರು. ಸ್ವಾಗತ ಭಾಷಣ ಮಾಡಿದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್, ಕೃಷಿ ಶಿಕ್ಷಣ ವಲಯದ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೂರದೃಷ್ಟಿಯ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎಂದರು. ಲಾಕ್ಡೌನ್ ಅವಧಿಯಲ್ಲೂ ಈ ಬಾರಿ ಅಧಿಕ ಇಳುವರಿ ಬಂದಿದ್ದು, ಮುಂಗಾರು ಹಂಗಾಮಿನಲ್ಲೂ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡಲಾಗಿದೆ. ಕೃಷಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಈಶಾನ್ಯ ರಾಜ್ಯಗಳ ಹಲವೆಡೆ ಪ್ರತಿಷ್ಠಿತ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಭವಿಷ್ಯದಲ್ಲಿ ದೇಶ ಇದರ ಲಾಭ ಪಡೆಯಲಿದೆ ಎಂದು ಅವರು ತಿಳಿಸಿದರು. ಇಂದು ದೇಶಾದ್ಯಂತ ರಾಷ್ಟೀಯ ಕ್ರೀಡಾ ದಿನ ಆಚರಿಸಲಾಗುತ್ತಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಷ್ಟೀಯ ಕ್ರೀಡಾ ಪುರಸ್ಕಾರ 2020 ಪ್ರದಾನ ಮಾಡಿದರು. ಬಳಿಕ ರಾಷ್ಟ್ರಪತಿ ದೇಶದ ಜನರಲ್ಲಿ ಒಗ್ಗಟ್ಟಿನ ಭಾವನೆ ಮೂಡಿಸುವಲ್ಲಿ ಕ್ರೀಡೆಯ ಕೊಡುಗೆ ಮಹತ್ವದ್ದು. ದೇಶದ ಯಾವುದೇ ಭಾಗದ ಪಟುಗಳು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ ಗೆದ್ದಾಗ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ ಎಂದರು.
ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸಿದ ರಾಷ್ಟ್ರಪತಿ ಸತತ ಅಭ್ಯಾಸ, ಸಂಕಲ್ಪ ಮತ್ತು ಇಚ್ಛಾಶಕ್ತಿಯಿಂದ ಅಸಾಧ್ಯವನ್ನು ಸಾಧಿಸಬಹುದಾಗಿದ್ದು, ಇದೇ ಕ್ರೀಡೆಯ ಅಂತಃಸತ್ವ ಹಾಗೂ ಆದರ್ಶವಾಗಿದೆ ಎಂದರು. ಈ ಬಾರಿಯ ಖೇಲ್ ರತ್ನ ಪುರಸ್ಕೃತ 5 ಪಟುಗಳಲ್ಲಿ 3 ಮಂದಿ ಮಹಿಳಾ ಪಟುಗಳು ಇರುವುದನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಉತ್ತಮ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಪ್ಯಾರಾಲಿಂಪಿಕ್ ಕ್ಷೇತ್ರದಲ್ಲಿ ದೇಶದ ದಿವ್ಯಾಂಗ ಪಟುಗಳು ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ. ಭಾರತೀಯ ಪಾರಂಪರಿಕ ಆಟಗಳಾದ ಕಬಡ್ಡಿ, ಖೋ-ಖೋ, ಮಲ್ಲಕಂಬ ಮುಂತಾದವುಗಳ ಜನಪ್ರಿಯ ಹೆಚ್ಚುತ್ತಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಕ್ರೀಡೆಗೆ ಉತ್ತೇಜನ ನೀಡುವುದು ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಬದಲಿಗೆ ಸಮಾಜದ ಎಲ್ಲಾ ವರ್ಗದವರು ಕ್ರೀಡೆಯಲ್ಲಿ ಭಾಗಿಯಾಗುವಂತೆ ಪ್ರೋತ್ಸಾಹಿಸಬೇಕು ಎಂದು ಅವರು ಕರೆ ನೀಡಿದರು. ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರು ದೇಶದ ಪ್ರತಿಷ್ಠೆಯನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಚ್ಚಿಸಿದರು. 1930ರ ದಶಕದಲ್ಲಿ ಮಹಾತ್ಮ ಗಾಂಧಿ ನಂತರ ಧ್ಯಾನ್ ಚಂದ್ ಅವರೇ ಅತಿ ಹೆಚ್ಚು ಚರ್ಚಿತ ಭಾರತೀಯ ಆಗಿದ್ದರು. ಇವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೋವಿಡ್ ಸಂಕಷ್ಟದಿಂದಾಗಿ ಎಲ್ಲಾ ವಲಯಗಳಂತೆ ಕ್ರೀಡಾ ಕ್ಷೇತ್ರವು ತೊಂದರೆಗೊಳಗಾಗಿದ್ದು, ಆನ್ಲೈನ್ ಮತ್ತು ವೆಬಿನಾರ್ಗಳ ಮೂಲಕ ಕ್ರೀಡಾಪಟುಗಳು ತರಬೇತಿ ಪಡೆದು ಅಭ್ಯಾಸ ಮುಂದುವರಿಸಬೇಕು ಎಂದು ಅವರು ಕೋರಿದರು. इस दिशा में उनकी भागीदारी और बढ़ेगी. आज के राष्ट्रीय खेल प्रोत्साहन पुरस्कार विजेता संस्थानों से प्रेरणा लेकर अन्य संस्थान भी खेल कूद को प्रोत्साहन देने में अपनी भूमिका निभाएंगे. यह अच्छी बात है कि स्पोर्ट्स और फिटनेस अब युवाओं की सोच और दिनचर्या का हिस्सा बन रहे हैं. साथ ही माता पिता, अभिभावक तथा शिक्षक भी खेल कूद के प्रति अपना नजरिया बदल रहे हैं. अब वे खेल कूद को व्यक्तित्व और प्रतिभा के विकास में सहायक मानने लगे हैं. जो खेलेगा वो खिलेगा. इस विचार का प्रभाव अब व्यापक हो रहा है. यह भारत को स्वस्थ और समृद्ध बनाने की दिशा में अच्छा बदलाव है. हमारे युवा ही हमारी सबसे बहुमूल्य संपत्ति है. फिटनेस और स्पोर्ट्स में उनकी रुचि और सक्रियता हमारे डेमोग्राफिक डिविडेंड को बढ़ाएगी. खेल कूद के मैदान में जीवन का प्रतिबिंब दिखाई देता है. प्रतियोगिता, टीम वर्क, जीत हार, संघर्ष व संकल्प, ये सभी जीवन के ही आयाम हैं. खेल कूद से न केवल शरीर और चरित्र का निर्माण होता है, बल्कि जीवन में विकास के मार्ग प्रशस्त होते हैं. खेल कूद के जरिए हमारे देश के दूर दराज के क्षेत्रों के युवा राष्ट्रीय मुख्य धारा से जुड़ते हैं. युवाओं को खेल कूद से जोड़ना उन्हें राष्ट्र निर्माण से जोड़ने का ही एक विशेष रूप है. कोविड-19 के कारण खेल जगत पर भी बहुत अधिक असर पड़ा है. पहली बार ओलंपिक खेल स्थगित किए गए हैं. हमारे देश में भी खेल कूद की सभी गतिविधियां प्रभावित हुई हैं. अभ्यास तथा प्रतियोगिताओं के रुकने से खिलाड़ियों और प्रशिक्षकों का हौसला कम हो सकता है. खेलोगे कूदोगे तो बनोगे. ಕ್ರೀಡಾ ಸಚಿವ ಕಿರಣ್ ರಿಜಿಜು ದೇಶದಲ್ಲಿ ಕ್ರೀಡೆಯ ಅಭಿವೃದ್ಧಿಗೆ ದೀರ್ಘಕಾಲೀನ ಯೋಜನೆ ರೂಪಿಸಲಾಗಿದ್ದು 2028ರೊಳಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದ ಅಗ್ರ 10 ರಾಷ್ಟ್ರಗಳಲ್ಲಿ ಒಂದಾಗುವ ಗುರಿ ಹಾಕಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಮುಂತಾದ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. और खेलों को समर्थन प्रदान करें. मेरा सभी नागरिकों से अनुरोध है कि वे खेलों और अपने दिनचर्या का एक भाग बना करके फिट और ज्यादा अनुशासित बने एवं खिलाड़ियों और उनके उपलब्धियों का पूरी जोर शोर से समर्थन करें. मैं ये उम्मीद करता हूं कि पुरस्कार विजेताओं के द्वारा जो सफलताएं हासिल की है वो एक पूरी पीढ़ी को खेलों के प्रेरित करेगी. मैं यह भी कामना करता हूं कि ये सभी पुरस्कार विजेता अपने अपने क्षेत्र और ದೇಶದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಸಂಪನ್ಮೂಲಗಳಿದ್ದು ಆಟಗಾರರಿಗೆ ಮತ್ತು ಕ್ರೀಡೆಗೆ ಎಲ್ಲರೂ ಉತ್ತೇಜನ ನೀಡಬೇಕೆಂದು ಅವರು ಕೋರಿದರು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ಯಾರಾಲಿಂಪಿಕ್ ಪಟು ಮರಿಯಪ್ಪನ್ ಟಿ, ಹಾಕಿ ಆಟಗಾರ್ತಿ ರಾಣಿ, ಟೇಬಲ್ ಟೆನ್ನಿಸ್ ಪಟು ಮನಿಕಾ ಬಾತ್ರಾ ಅವರಿಗೆ ಪ್ರದಾನ ಮಾಡಲಾಯಿತು. के साथ मैं अपनी बात समाप्त करना चाहता हूं. Once again, I would like to extend hearty congratulations to all the award winners. Jai Hind.
ಥ್ಯಾಂಕ್ ಯು. ದ್ರೋಣಾಚಾರ್ಯ ಪುರಸ್ಕಾರಗಳನ್ನು ಕಬಡ್ಡಿ ತರಬೇತುದಾರ ಕೃಷ್ಣಕುಮಾರ್ ಹೂಡಾ, ಉಷು ತರಬೇತುದಾರ ಕುಲ್ದೀಪ್ ಕುಮಾರ್ ಹಾಂಡು, ಹಾಕಿ ತರಬೇತುದಾರ ರೋಮೇಶ್ ಪಠಾನಿಯಾ, ಬಾಕ್ಸಿಂಗ್ ತರಬೇತುದಾರ ಶಿವ್ ಸಿಂಗ್, ಆರ್ಚರಿ ತರಬೇತುದಾರ ಧರ್ಮೇಂದ್ರ ತಿವಾರಿ, ಪ್ಯಾರಾ ಬ್ಯಾಡ್ಮಿಂಟನ್ ತರಬೇತುದಾರ ಗೌರವ್ ಖನ್ನಾ, ಶೂಟಿಂಗ್ ತರಬೇತುದಾರ ಜಸ್ಪಾಲ್ ರಾಣಾ, ಪ್ಯಾರಾಲಿಂಪಿಕ್ ಪವರ್ ಲಿಫ್ಟಿಂಗ್ ತರಬೇತುದಾರ ವಿಜಯ್ ಬಿ ಮುನೀಶ್ವರ್, ಮಲ್ಲಕಂಬ ತರಬೇತುದಾರ ಯೋಗೇಶ್ ಮಾಲವೀಯ ಅವರಿಗೆ ಪ್ರದಾನ ಮಾಡಲಾಯಿತು. ಕ್ರಿಕೆಟ್ ಆಟಗಾರ್ತಿ ದೀಪ್ತಿ ಶರ್ಮಾ, ಕುಸ್ತಿ ಪಟು ದಿವ್ಯಾ ಕಾಕ್ರನ್, ಪ್ಯಾರಾ ಶೂಟಿಂಗ್ ಪಟು ಮನೀಶ್ ನರ್ವಾಲ್, ಶೂಟಿಂಗ್ ಪಟು ಮನು ಭಾಕರ್, ಪ್ಯಾರಾಲಿಂಪಿಕ್ ಜಾವ್ಲಿನ್ ಪಟು ಸಂದೀಪ್, ಏರ್ ಪಿಸ್ತೂಲ್ ಪಟು ಸೌರಭ್ ಚೌಧರಿ, ಟೆಂಟ್ ಪಿಗ್ಗಿಂಗ್ನಲ್ಲಿ ಸುಬೇದಾರ್ ಸಾವಂತ್ ಅಜಯ್ ಆನಂದ್ ಸೇರಿದಂತೆ 29 ಪಟುಗಳಿಗೆ ಅರ್ಜುನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬ್ಯಾಡ್ಮಿಂಟನ್ ಪಟು ತೃಪ್ತಿ ಮುರುಗುಂಡೆ, ಹಾಕಿ ಪಟು ಅಜಿತ್ ಸಿಂಗ್, ಕುಲ್ದೀಪ್ ಸಿಂಗ್ ಭುಲ್ಲರ್, ಜಿನ್ಸಿ ಫಿಲಿಪ್, ಪ್ಯಾರಾ ಅಥ್ಲೀಟ್ ಪಟು ಜೆ ರಂಜಿತ್ ಕುಮಾರ್ ಮತ್ತಿತರರಿಗೆ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಪ್ರಥಮ ಬಾರಿಗೆ ವರ್ಚುವಲ್ ರೂಪದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದ್ದು, ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರಗಳಲ್ಲಿ ಆಯೋಜಿಸಿದ್ದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದ್ದು, ಹಾಕಿ ಕ್ರೀಡೆಯಲ್ಲಿ ಪವಾಡ ಸದೃಶ ಸಾಧನೆ ಮಾಡಿದ ಮೇಜರ್ ಧ್ಯಾನ್ಚಂದ್ ಅವರ ಸಾಧನೆಯನ್ನು ರಾಷ್ಟೀಯ ಕ್ರೀಡಾ ದಿನವೆಂದು ಸ್ಮರಿಸೋಣ. ಹಾಗೆಯೇ ಕ್ರೀಡಾಪಟುಗಳ ಸಾಧನೆಗೆ ನೆರವಾಗುವ ಕುಟುಂಬ ವರ್ಗದವರು, ತರಬೇತುದಾರರನ್ನು ಸ್ಮರಿಸೋಣ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ದೇಶದ ಎಲ್ಲರೂ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸದೃಢ ಆರೋಗ್ಯ ಮತ್ತು ಉಲ್ಲಾಸದ ಬದುಕು ನಡೆಸಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಡಿವಾಳದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಇಂದು ಉದ್ಘಾಟಿಸಿ ಮಳಿಗೆಯಲ್ಲಿನ ಔಷಧಿಗಳನ್ನು ಪರಿಶೀಲಿಸಿದರು. ಸಂಸದ ತೇಜಸ್ವಿ ಸೂರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಸದಾನಂದಗೌಡ, ಪ್ರತಿಯೊಬ್ಬರ ಆರೋಗ್ಯ ಕಾಪಾಡಿಕೊಳ್ಳಲು ಅಗ್ಗದ ದರದಲ್ಲಿ ಗುಣಮಟ್ಟದ ಔಷಧಿ ಪೂರೈಕೆ ಮಾಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಈಗಾಗಲೇ ದೇಶಾದ್ಯಂತ 6,672 ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕೇಂದ್ರಗಳಲ್ಲಿ ಔಷಧಿಗಳು ಶೇಕಡಾ 10 ರಿಂದ 90ರಷ್ಟು ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಲಿವೆ ಎಂದು ಹೇಳಿದರು. ಜನೌಷಧಿ ಕೇಂದ್ರಗಳು ಔಷಧಿಗಳ ಲಭ್ಯತೆ ಮಾಹಿತಿಯನ್ನು ಒದಗಿಸಲು ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಲಾಗಿದ್ದು, ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. 90% ವರೆಗೆ ಕಡಿಮೆ ದರದಲ್ಲಿ ನಾವು ಇದನ್ನ ಖರೀದಿ ಮಾಡ್ತೇವೆ ಮತ್ತು ಜನರಿಗೆ ಕೊಡ್ತಾ ಇದ್ದೇವೆ. ಈಗ ಸುಮಾರು ದೇಶದಾದ್ಯಂತ ಸುಮಾರು 6,672 ಜನೌಷಧಿ ಕೇಂದ್ರಗಳು ಇದಾಗಿದೆ. ಈಗ ನಾವೊಂದು ಮೊಬೈಲ್ ಆ್ಯಪ್ ಮಾಡಿದ್ದೀವಿ. ಆ ಆ್ಯಪ್ನ ಮುಖಾಂತರ ಭಾರತೀಯ ಜನೌಷಧಿ ಇದು ಒಂದು ಆ್ಯಪ್ ಇದೆ. ಈ ಆ್ಯಪ್ನಲ್ಲಿ ಎಲ್ಲ ಸಂಗತಿಗಳು ಬರ್ತವೆ. ನಮಗೆ ಪ್ರತಿ ಶಾಪಲ್ಲಿ ಏನು ಮೆಡಿಸಿನ್ ಇದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಆ ಮೆಡಿಸಿನ್ ಇಲ್ಲದ್ರೆ ಅದಕ್ಕೆ ಈಕ್ವಲೆಂಟ್ ಆದ ಇನ್ನೊಂದು ಮೆಡಿಸಿನ್ ಯಾವುದಿದೆ ಅಂತ ಹೇಳುವಂಥದ್ದನ್ನು ಹೇಳುವ ರೀತಿಯಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ, ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಗಳನ್ನು ಖರೀದಿಸಿರುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಪ್ರಾರಂಭ ಆಗುವಂತಹ ಹಂತಗಳಲ್ಲಿವೆ. ಪ್ರತಿ ಜನೌಷಧಿ ಕೇಂದ್ರದಲ್ಲೂ ಕೂಡ ನಾವು ಲೆಕ್ಕ ಹಾಕಿದ್ರೆ ಒಂದು ವರ್ಷದಲ್ಲಿ ಲಕ್ಷಾಂತರ ರೂಪಾಯಿಯಷ್ಟು ದುಡ್ಡು ಒಬ್ಬ ಪೇಷಂಟಿಗೆ ಉಳಿತಾಯ ಆಗತ್ತೆ. ಹೋದ ವರ್ಷ ಜನೌಷಧಿ ದಿವಸವನ್ನ ಪ್ರಧಾನಮಂತ್ರಿಗಳು ಆಚರಣೆ ಮಾಡಿದಾಗ ಇಡೀ ದೇಶದಲ್ಲಿ ಸುಮಾರು 2,500 ಕೋಟಿಯಷ್ಟು ದುಡ್ಡನ್ನ ಜನರು ಜನೌಷಧಿಯ ಕೇಂದ್ರಗಳಿಂದ ಮಾತ್ರೆಗಳನ್ನು ಬಳಸೋದ್ರಿಂದ ಸೇವಿಂಗ್ಸ್ ಆಯಿತು ಅನ್ನೋದು ಆ ಸರ್ವೆಯ ಮುಖಾಂತರ ನಮಗೆ ತಿಳಿಯಿತು. ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಈ ಬಾರಿ ಸುಮಾರು 15,000 ಕೋಟಿ ರೂಪಾಯಿ ಕೃಷಿ ಸಾಲ ನೀಡಲು ನಿರ್ಧರಿಸಲಾಗಿದ್ದು, ಈಗಾಗಲೇ 7,500 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಅವರು ಈಗಾಗಲೇ 21 ಡಿಸಿಸಿ ಬ್ಯಾಂಕ್ಗಳ ಮುಖ್ಯಸ್ಥರ ಸಭೆ ಕರೆದು ರೈತರಿಗೆ ಸಾಲ ನೀಡಿರುವ ವಿಚಾರದಲ್ಲಿ ಪ್ರಗತಿ ಪರಿಶೀಲನೆ ಮಾಡಲಾಗಿದೆ. ಪ್ರತಿಯೊಂದು ವಿಭಾಗದಲ್ಲೂ ಸಾಲ ಮೇಳಗಳನ್ನು ಏರ್ಪಡಿಸಲು ತೀರ್ಮಾನಿಸಲಾಗಿದ್ದು,
ಮೊದಲ ಹಂತದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಶೀಘ್ರದಲ್ಲೇ ಸಾಲಮೇಳ ಆಯೋಜಿಸಲಾಗುವುದು ಎಂದರು. ಕೊರೋನಾ ಹಿನ್ನೆಲೆಯಲ್ಲಿ ಮೈಸೂರು ದಸರಾ ಉತ್ಸವವನ್ನು ಸರಳವಾಗಿ ಆಚರಿಸಲು ಉದ್ದೇಶಿಸಿದ್ದು, ಸದ್ಯದಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮೈಸೂರಿನಲ್ಲಿ ನಡೆಯಲಿರುವ ಉನ್ನತಾಧಿಕಾರಿ ಸಮಿತಿ ಸಭೆಯಲ್ಲಿ ದಸರಾ ಆಚರಣೆಯ ರೂಪುರೇಷೆ ಕುರಿತು ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಈ ಸಂಬಂಧ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಸೋಂಕು ನಿಗ್ರಹಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಅಲ್ಲಿಗಂಟ ನಾವು ಡಿಸೈಡ್ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಈಗ ಮೊನ್ನೆ ತಾನೇ 21 ಡಿಸಿಸಿ ಬ್ಯಾಂಕ್ಗಳಿಗೆ ಪ್ರತಿ ಡಿಸಿಸಿ ಬ್ಯಾಂಕು ಪ್ರತಿ ಜಿಲ್ಲೆಯನ್ನು ಕೂಡ ರಿವ್ಯೂ ಮಾಡಿದ್ದೇವೆ. ಈಗ 14,000 ಕೋಟಿ ಸಾಲ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ 7,500 ಕೋಟಿ ಕೊಟ್ಟಿದ್ದಾರೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಇದರಲ್ಲಿ ಡಿವಿಷನಲ್ಲಿ ಒಂದೊಂದು ಕಡೆ ಸಾಲ ಮೇಳ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ಚಿಂತನೆ ಮಾಡಿದ್ದೇವೆ. ಈಗ ಬುಧವಾರ ಗುರುವಾರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿಗಳು. ಬೆಂಗಳೂರು ಡಿವಿಷನಲ್ಲಿ ಸ್ಟಾರ್ಟ್ ಮಾಡೋಣ ಮುಖ್ಯಮಂತ್ರಿಗಳು. ಕೋಲಾರದ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಬಿಜಿಎಂಎಲ್ಗೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಸಂಸದ ಮುನಿಸ್ವಾಮಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ, ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಜಗದೀಶ್ ಶೆಟ್ಟರ್ ಬಿಜಿಎಂಎಲ್ಗೆ 12,000 ಎಕರೆ ಜಮೀನು ನೀಡಲಾಗಿತ್ತಾದರೂ ಈ ಪೈಕಿ 3,200 ಎಕರೆ ಬಳಕೆಯಾಗದೆ ಉಳಿದಿದ್ದು, ಇದನ್ನು ಕೈಗಾರಿಕಾ ಇಲಾಖೆಗೆ ಬಿಟ್ಟುಕೊಡುವಂತೆ ರಾಜ್ಯ ಸರ್ಕಾರ ಮಾಡಿರುವ ಮನವಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಸಮೀಕ್ಷೆಯ ನಂತರ ಜಮೀನು ನೀಡುವ ಸಾಧ್ಯತೆಗಳಿದ್ದು, ಈ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿವೆ ಎಂದರು. ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ತಾವು ಈ ವಿಚಾರ ಕುರಿತು ಪ್ರಸ್ತಾವನೆ ಸಲ್ಲಿಸಿದ್ದೆವು. ಈ ಪ್ರದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ಇದೆಯೇ ಇಲ್ಲವೇ ಎಂಬ ಬಗ್ಗೆ ಸಮೀಕ್ಷೆ ನಡೆಸಿ ಆನಂತರ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸುವ ಕುರಿತು ತೀರ್ಮಾನ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ ಎಂದರು. ಕೈಗಾರಿಕೆಗಳು ಬೆಂಗಳೂರು ಕೇಂದ್ರಿತವಾಗಿದ್ದು ಒತ್ತಡ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಹೊರತುಪಡಿಸಿ ರಾಜ್ಯದ 2 ಮತ್ತು 3ನೇ ದರ್ಜೆಯ ನಗರಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತು ನೀಡಲು ಉದ್ದೇಶಿಸಲಾಗಿದ್ದು, ಈ ಕುರಿತು ನೂತನ ಕೈಗಾರಿಕಾ ನೀತಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇಂತಹ ನಗರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬರುವ ಉದ್ಯಮಿಗಳಿಗೆ ಮೂಲಸೌಕರ್ಯ ಕಲ್ಪಿಸುವುದರ ಜೊತೆಗೆ ನೆರವು ನೀಡಲು ತೀರ್ಮಾನಿಸಲಾಗಿದೆ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು. ಈ ಒಂದು ಬಿಜಿಎಂಎಲ್ ಏನೋ ಲ್ಯಾಂಡ್ ಇದೆ, ಸುಮಾರು 3,200 ಎಕರೆ, ಅದನ್ನೇನು ಉಪಯೋಗ ಮಾಡಿಲ್ಲ. ಅದನ್ನು ನಮ್ಮ ಕೈಗಾರಿಕಾ ಇಲಾಖೆಗೆ ಕೊಡಬೇಕು, ಕೆಐಡಿಬಿ ಮುಖಾಂತರ ನಾವು ಡೆವಲಪ್ ಮಾಡ್ತೀವಿ ಅನ್ನೋಂಥ ಪ್ರಪೋಸಲ್ನ ಮುಖ್ಯಮಂತ್ರಿಗಳು ಮತ್ತು ನಾವು ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಅದನ್ನು ರಿಕ್ವೆಸ್ಟ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಯೂನಿಯನ್ ಮಿನಿಸ್ಟ್ರು ಸಹಿತ ಕೇಂದ್ರ ಸರ್ಕಾರ ಸಹಿತ ಇವತ್ತು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೆ. ಕೊರೋನಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗೆ ಆನ್ಲೈನ್ ಮೂಲಕ ಶಿಕ್ಷಣ ನೀಡಲು ಮುಂದಾಗಿದ್ದು, ವಿದ್ಯಾರ್ಥಿಗಳು ಈಗಾಗಲೇ ಆನ್ಲೈನ್ ತರಗತಿಗಳಿಗೆ ಹಾಜರಾಗುತ್ತಿದ್ದಾರೆ. ಇದಕ್ಕೆ ಪೂರಕವಾದ ಎಲ್ಲಾ ಸೌಲಭ್ಯಗಳು ಪಟ್ಟಣ ಪ್ರದೇಶಗಳಲ್ಲಿ ದೊರೆಯುತ್ತವೆ. ಆದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳಿಗೆ ಹಾಜರಾಗಲು ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ವಿದ್ಯುತ್ ಸಂಪರ್ಕ ಇದ್ದರೆ ಅಂತರ್ಜಾಲ ಸಂಪರ್ಕ ಸಿಗುವುದಿಲ್ಲ. ಮೊಬೈಲ್ ದೂರವಾಣಿ ಇದ್ದರೂ ಕೆಲವೊಮ್ಮೆ ಚಾರ್ಜ್ ಮಾಡಿಕೊಳ್ಳಲು ವಿದ್ಯುತ್ ಇರುವುದಿಲ್ಲ. ಇವೆಲ್ಲವನ್ನ ಮೀರಿ ನಿಂತಿರುವ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿಕೆರೆ ಗ್ರಾಮದ ಗೋಪಾಲಗೌಡ ಮಾದರಿಯಾಗಿದ್ದಾರೆ. ಮಕ್ಕಳು ಆನ್ಲೈನ್ ತರಗತಿಗಳಿಗೆ ಹಾಜರಾಗಬೇಕು ಎನ್ನುವ ಹಂಬಲದೊಂದಿಗೆ ಮೊಬೈಲ್ ಫೋನ್ಗಳನ್ನು ಖರೀದಿಸಿರುವ ಇವರು ಇಂಟರ್ನೆಟ್ ಸೌಲಭ್ಯಕ್ಕಾಗಿ ದೂರದ ಬೆಟ್ಟದ ತುದಿಯ ಮೊರೆ ಹೋಗಿದ್ದಾರೆ. ಈ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇದ್ದರೆ ಕೆಲವೊಮ್ಮೆ ನೆಟ್ವರ್ಕ್ ಸಂಪರ್ಕ ಇರುವುದಿಲ್ಲ. ಇಂತಹ ಸಮಸ್ಯೆಗಳಿಂದಾಗಿ ಗೋಪಾಲಗೌಡರ ಮಕ್ಕಳು ಮನೆಯಲ್ಲೇ ಇದ್ದು ಪಾಠ ಪ್ರವಚನ ಆಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಮನಗಂಡು ಸ್ವಸಹಾಯ ಸಂಘದಲ್ಲಿ 50,000 ರೂಪಾಯಿ ಸಾಲ ಮಾಡಿ 2 ಮೊಬೈಲ್ ಹಾಗೂ ಅವುಗಳನ್ನು ಚಾರ್ಜ್ ಮಾಡಲು ಬ್ಯಾಟರಿ ಖರೀದಿಸಿದ್ದಾರೆ. ಮಕ್ಕಳ ಅನುಕೂಲಕ್ಕಾಗಿ ಬೆಟ್ಟದ ಮೇಲೆ ಗುಡಿಸಲೊಂದನ್ನು ನಿರ್ಮಿಸಿ ಮಕ್ಕಳ ಆನ್ಲೈನ್ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹೆಬ್ರಿ ತಾಲೂಕಿನ ಚಾರ ಗ್ರಾಮದಲ್ಲಿನ ನವೋದಯ ಶಾಲೆಯಲ್ಲಿ ಕಲಿಯುತ್ತಿರುವ ಭೂಮಿಕಾ ಹಾಗೂ ಭರತ್ ಅವರನ್ನು ಪ್ರತಿನಿತ್ಯ ಬೆಳಗಿನ ವೇಳೆ ಸುಮಾರು 300 ಮೀಟರ್ ಎತ್ತರದ ಬೆಟ್ಟಕ್ಕೆ ಕರೆದೊಯ್ಯುವುದರ ಜೊತೆಗೆ ಬ್ಯಾಟರಿ ಮತ್ತು ಪೂರಕ ಸಾಮಗ್ರಿಗಳನ್ನು ಗೋಪಾಲಗೌಡ ಹೊತ್ತೊಯ್ಯುತ್ತಾರೆ. ಆನ್ಲೈನ್ ತರಗತಿಗಳು ಪ್ರಾರಂಭವಾಗುವ ವೇಳೆಗೆ ತಂದೆ ಮಕ್ಕಳು ಗುಡಿಸಲು ಸೇರಿ ಕಲಿಕೆಗೆ ಅಣಿಯಾಗುತ್ತಾರೆ.
ಡಿಡಿ ನ್ಯೂಸ್ನೊಂದಿಗೆ ಗೋಪಾಲಗೌಡ. ಆನ್ಲೈನ್ ಶಿಕ್ಷಣ ಕಲಿಯಲು ಗ್ರಾಮದಲ್ಲಿ ವಿದ್ಯುತ್ ಮತ್ತು ಇಂಟರ್ನೆಟ್ ಸಮಸ್ಯೆಗಳು ಎದುರಾಗುವುದರಿಂದ ನವೋದಯ ಶಾಲೆಯಲ್ಲಿ ಓದುತ್ತಿರುವ ತಮ್ಮ ಮಕ್ಕಳು ಪ್ರತಿಭಾವಂತರಾಗಿದ್ದು, ಅವರು ಆನ್ಲೈನ್ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸಾಲ ಮಾಡಿ ಮೊಬೈಲ್ ಹಾಗೂ ಬ್ಯಾಟರಿ ಖರೀದಿಸಿದ್ದೇನೆ. ನಾವು ಶಿಕ್ಷಣ ಕಲಿತಿಲ್ಲ, ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂಬ ಮಹದಾಸೆಯಿಂದ ಈ ಎಲ್ಲ ಪ್ರಯತ್ನ ಮಾಡಿದ್ದೇನೆ ಎಂದರು. ಭೂಮಿಕಾ, ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಹಾಗೂ ಇಂಟರ್ನೆಟ್ ಸೌಲಭ್ಯದ ಸಮಸ್ಯೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ದೊರಕಿಸಬೇಕಿದೆ ಎಂದು ಮನವಿ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳಿ ಬರ್ಕೋತೇನೆ. ಮತ್ತು ನಮಗೆ ಇಡೀ ಗ್ರಾಮೀಣ ಪ್ರದೇಶದವರಿಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು ಇಂಟರ್ನೆಟ್ ಮತ್ತು ಇದು ಕರೆಂಟ್ ಪ್ರಾಬ್ಲಮ್. ಸರ್ಕಾರದವ್ರು ಯಾರಾದರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ವಹಿಸ್ಬೇಕಂತ ನಾನು ಕೇಳ್ಕೊತೀನಿ. ಇದು ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅವು ನನ್ನ ಟೀಚರ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಟೀಚರ್ಸ್ ನಮಗೆ ಇಲ್ಲಿ ನಮ್ಗೆ ಮುಂದೆ ಹೋಗೋದಕ್ಕೆ ಟೀಚರ್ಸೇ ನಮ್ಗೆ ಕಾರಣ. ತಂದೆ ತಾಯಿಗಳು ಹೇಗೋ ಹಾಗೆ ಟೀಚರ್ಸ್ ನಮ್ಗೆ ಹಾಗೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಕಳೆದ 5-6 ತಿಂಗಳಿನಿಂದ ಪ್ರವಾಸಿಗರ ಸಂಖ್ಯೆ ಕ್ಷೀಣವಾಗಿದ್ದ ನಾಗರಹೊಳೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಆಗಮಿಸುತ್ತಿದ್ದಾರೆ. ಕೊರೋನಾ ಸೋಂಕು ಭೀತಿಯಿಂದ ಹೊರಬಂದಿರುವ ಪ್ರವಾಸಿಗರು ಸಫಾರಿಯತ್ತ ಮುಖ ಮಾಡುತ್ತಿದ್ದಾರೆ. ಕಾಕನಕೋಟೆ ಸಫಾರಿ ಕೇಂದ್ರಕ್ಕೆ ಪ್ರತಿನಿತ್ಯ ಭೇಟಿ ನೀಡುತ್ತಿರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಲಾಕ್ಡೌನ್ ತೆರವುಗೊಳಿಸಿದ ನಂತರ ನಾಗರಹೊಳೆಗೆ ಪ್ರವಾಸಿಗರು ಆಗಮಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಹಾಗಾಗಿ ಜನರು ನಿರಾಳವಾಗಿ ಪ್ರವಾಸಿ ತಾಣಗಳು ಹಾಗೂ ಸಫಾರಿಗಳತ್ತ ಮುಖ ಮಾಡುತ್ತಿದ್ದಾರೆ. ಪ್ರವಾಸಿಗರ ಆರೋಗ್ಯ ದೃಷ್ಟಿಯಿಂದ ದೇಹದ ಉಷ್ಣತಾ ಪರೀಕ್ಷೆ, ಸ್ಯಾನಿಟೈಸರ್ ನೀಡುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರಾಣಿಗಳ ವೀಕ್ಷಣೆಗೆ ಬರುವ ಪ್ರವಾಸಿಗರನ್ನು ಕರೆದೊಯ್ಯುವ ಬಸ್ಗಳಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲಾಗುತ್ತಿದೆ. ನಾವು ರೆಗ್ಯುಲರ್ ಆಗಿ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿ ಮಂಜುನಾಥ್ ಪ್ರತಿ ವರ್ಷ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದು, ಈ ಬಾರಿ ಕೊರೋನಾ ಭೀತಿಯಿಂದಾಗಿ ತಡವಾಗಿ ಬಂದಿದ್ದೇವೆ. ಇಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಲು ಸಹಕಾರಿಯಾಗಿದೆ ಎಂದರು. ಕೊರೋನಾ ಇದರಿಂದ ಏನೇನು ಸೇಫ್ಟಿ ಇದೆ ಮೆಷರ್ಸ್ ತಗೋಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ನಾರ್ಮಲ್ ಕಬಿನಿ ಆಸ್ ಯೂಶುವಲ್ ನಮಗೆ ತುಂಬ ಪ್ರಿಯವಾದ ಜಾಗ. ಇಲ್ಲಿ ಇವ್ರು ಇಷ್ಟೊಂದು ಪ್ರಿಕಾಷನ್ಸ್ ತಗೊಳ್ಳೋದು ನೋಡಿ ನಮಗೂ ಬರೋಕ್ಕೊಂದು ಧೈರ್ಯ ಬರುತ್ತೆ. ಸೊ ಇದೊಂದು ಇದರಿಂದ ನಾವು ರೆಗ್ಯುಲರ್ ಆಲ್ಮೋಸ್ಟ್ ಇವಾಗ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬರ್ತೀವಿ. ಸೊ ಮತ್ತೋರ್ವ ಪ್ರವಾಸಿ ರೋಹನ್ ಭಾರದ್ವಾಜ್ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಕೆಲವು ನಿಯಮಗಳನ್ನು ಪಾಲಿಸಲು ಅರಣ್ಯ ಇಲಾಖೆ ಸೂಚಿಸಿದೆ. ಇದರಿಂದ ಅನಗತ್ಯ ಆತಂಕ ದೂರವಾಗಿದೆ ಎಂದು ತಿಳಿಸಿದರು. ಎಂಟರ್ ಆಗ್ತಿದ್ದಂಗೆ ಸ್ಯಾನಿಟೈಸರ್ ಎಲ್ಲ ಹಾಕ್ಬಿಟ್ಟು ತುಂಬಾ ಪ್ರಿಕಾಷನ್ಸ್ ತಗೊಂತಾ ಇದ್ದಾರೆ. ಯಾರನ್ನೂ ಹತ್ತತ್ರ ಕೂರೋಂಗ್ ಬಿಡೋಂಗಿಲ್ಲ. ಆಮೇಲೆ 1 ಸೀಟಲ್ಲಿ ಒಬ್ಬರೇ ಮಾತ್ರ. ಆಮೇಲೆ ಯಾವಾಗಲೂ ಸೀಟ್ ಚೇಂಜ್ ಮಾಡೋಂಗಿಲ್ಲ. ಆ ಥರ ಎಲ್ಲ ತುಂಬಾ ರೂಲ್ಸ್ ಎಲ್ಲ ಮಾಡಿಬಿಟ್ಟು ಫುಲ್ಲು ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಸೊ ಹೆದರುವಂಥ ರೀತಿ ಯಾವುದೂ ಇಲ್ಲ, ತುಂಬಾ ಪ್ರಿಕಾಷನ್ ತಗೊಂಡಾಗಿದೆ. ಹಾಂ, ಇವತ್ತು ತುಂಬಾ ಚೆನ್ನಾಗಿ ಸೈಟಿಂಗ್ ಆಗಿದೆ. ಸೊ ಅದೇ ಟೈಗರ್ ಆಗಿದೆ, ಆಮೇಲೆ ವೈಲ್ಡ್ ಡಾಗ್ಸ್ ಆಗಿದೆ, ಗವರ್ಸ್ ಆಗಿದೆ, ಎಲಿಫೆಂಟ್ಸ್ ಆಗಿದೆ. ಸೊ ಈ ಥರ ತುಂಬಾ ಸೈಟಿಂಗ್ಸ್ ಆಗಿದೆ. ಪ್ರವಾಸಿಗರಾದ ಪಲ್ಲವಿ, ಕೊರೋನಾದಿಂದ ಶಾಲೆಗಳು ಆರಂಭವಾಗಿಲ್ಲ, ಮಕ್ಕಳು ಮನೆಯಲ್ಲಿದ್ದು ಬೇಸರಗೊಂಡಿದ್ದರಿಂದ ಸಫಾರಿಗೆ ಆಗಮಿಸಿದ್ದೇವೆ. ಕಾಡಿನಲ್ಲಿ ವಿರಮಿಸುತ್ತಿರುವ ಪ್ರಾಣಿಗಳನ್ನು ನೋಡಿದ ಮಕ್ಕಳು ಸಂತಸಗೊಂಡಿದ್ದಾರೆ ಎಂದರು. ಫುಲ್ ನೀಟಾಗಿ ಇಟ್ಕೊಂಡಿದ್ರು, ಚೆನ್ನಾಗಿತ್ತು. ಮಕ್ಕಳನ್ನು ಕರ್ಕೊಂಡ್ಬಂದ್ರು, ಸೇಫ್ ಇದೆ. ಆಫ್ಟರ್ ಲಾಕ್ಡೌನ್ ಜೂನ್ 8 ಕಾಕನಕೋಟೆ ವಲಯ ಅರಣ್ಯಾಧಿಕಾರಿ ಎಸ್ಎಸ್ ಸಿದ್ದರಾಜು, ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲಿ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಂಗಡ ಟಿಕೆಟ್ ಕಾಯ್ದಿರಿಸಿದವರಿಗೆ ಮಾತ್ರ ಸಫಾರಿಗೆ ಅನುವು ಮಾಡಿಕೊಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಟಿಕೆಟ್ ಬುಕ್ಕಿಂಗ್ ಸಿಗುತ್ತೆ. ಸೊ ಈ ಒಂದು ಇದರಲ್ಲಿ ನಾವು ಈ ಕೊರೋನಾ ಕೋವಿಡ್-19 ಇರೋದ್ರಿಂದ ಒಂದು ವ್ಯವಸ್ಥೆಯಲ್ಲಿ ಯಾರೇ ಆನ್ಲೈನ್ ಬಂದಂತ ಒಂದು ವಿಸಿಟರ್ಸ್ನ ಫಸ್ಟ್ ಸ್ಕ್ರೀನಿಂಗ್ ಮಾಡ್ತೀವಿ, ಟೆಂಪರೇಚರ್ ಸ್ಕ್ರೀನಿಂಗ್ ಮಾಡಿ ಸ್ಯಾನಿಟೈಸೇಷನ್ ಮಾಡ್ತೀವಿ. ಸೊ ನಂತರ ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಕೂರ್ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ತರ ಕೂರುವಂಥದ್ದು. ನೆಕ್ಸ್ಟ್ ನಮ್ಮ ಬಸ್ ಹೊರಡೋಕ್ಕಿಂತ ಮುಂಚೆ ಆ ಒಂದು ಬಸ್ಸಿಗೆ ಸ್ಯಾನಿಟೈಸೇಷನ್ ಇದನ್ನ ಮಾಡ್ತೀವಿ. ಎಲ್ಲ ವೀಲ್ಗಳಿಗೂ ಸ್ಯಾನಿಟೈಸ್ ಮಾಡಿ ಇಲ್ಲಿಂದ ಮೂವ್ ಮಾಡಿಸ್ತೀವಿ. ರಾಜ್ಯಾದ್ಯಂತ ಈ ಬಾರಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕ ಅಣೆಕಟ್ಟುಗಳು ಭರ್ತಿಯಾಗಿವೆ. ಕೊಪ್ಪಳ ಜಿಲ್ಲೆಯಲ್ಲಿರುವ ತುಂಗಭದ್ರಾ ಜಲಾಶಯ ಸಹ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ಗಳ ಮೂಲಕ ಹೆಚ್ಚಿನ ನೀರನ್ನು ಹೊರಬಿಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ದೀಪಾಲಂಕಾರ ಮಾಡಿರುವುದರಿಂದ ಅಣೆಕಟ್ಟಿನ ಸೌಂದರ್ಯ ಇಮ್ಮಡಿಯಾಗಿದೆ. ಕ್ರಸ್ಟ್ ಗೇಟ್ನಿಂದ ನೀರು ಹೊರಬರುತ್ತಿರುವ ದೃಶ್ಯ ರಮಣೀಯವಾಗಿದ್ದು, ಈ ಮನೋಹರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ.
ಹೌದು ಹೋಗ್ಬೇಡ ಅಲ್ಲೇ ಯಾರು ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ರವಿಕುಮಾರ್, ದೀಪಾಲಂಕಾರದಿಂದ ಜಲಾಶಯದ ಮೆರುಗು ಮತ್ತಷ್ಟು ಹೆಚ್ಚಾಗಿದೆ. ಬಣ್ಣ ಬಣ್ಣದ ವರ್ಣಪಲ್ಲಟಗಳು ಮನಸ್ಸಿಗೆ ಮುದ ನೀಡುತ್ತಿವೆ ಎಂದರು. ಬಳ್ಳಾರಿ ಜಿಲ್ಲೆಯವರಾಗಿರ್ತಕ್ಕಂಥ ಸಂತೋಷ ಆಗಿದೆ. ಬಹಳ ಜನ ಬರ್ತಾರೆ. ಸರಿ ಸುಮಾರು ಆಗಸ್ಟ್ 15ನೇ ತಾರೀಕು ಅಂತ ಹೇಳ್ಬಿಟ್ಟು ಅವಾಗ ಸುಮಾರು ಒಂದು 5,000 ರಿಂದ 10,000 ಜನ ಕಲಿಯುವಂತ ಸಂಗತಿಗಳಿರ್ತವೆ. ಮತ್ತೋರ್ವ ಪ್ರವಾಸಿಗರಾದ ಕುಮಾರ್, ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ದೀಪಾಲಂಕಾರ ಮಾಡಿರುವುದರಿಂದ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಉತ್ಸುಕನಾಗಿದ್ದೇನೆ ಎಂದರು. ನಾನು ನನ್ನ ಹೆಂಡತಿ ಮಕ್ಕಳು ಬಂದಿದ್ದೀವಿ. ಫ್ಯಾಮಿಲಿ ಸಮೇತ. ಇವತ್ತು ಗುರುವಾರ ರಜಾ ಇರುತ್ತೆ, ಹಾಗಾಗಿ ಒಂದು ಹೊರಗಡೆ ಪ್ರೋಗ್ರಾಮ್ ಇದ್ದಂಗೆ ಆಗಸ್ಟ್. ತುಂಗಭದ್ರಾ ಸಮಿತಿ ಕಾರ್ಯದರ್ಶಿ ಜಿ ನಾಗಮೋಹನ್, ಮಕ್ಕಳು, ಹಿರಿಯರು ಸೇರಿದಂತೆ ಎಲ್ಲಾ ವಯೋಮಾನದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. All colors are displayed. I think I can give you the glimpse of it also. Very nice. Only bad thing is due to COVID we are not able to allow the public. Otherwise even 16th also people are ready to throng to this thing and we stopped them. ಕೋವಿಡ್-19 ಕುರಿತ ಕೇಂದ್ರ ಸಚಿವರ ತಂಡದ 20ನೇ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ, ಹಡಗುಯಾನ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಮತ್ತಿತರರು ಭಾಗವಹಿಸಿದ್ದರು. ದೇಶದಲ್ಲಿ ಕೋವಿಡ್-19 ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆಯಲ್ಲಿ ಪರಾಮರ್ಶಿಸಲಾಯಿತು. ಕೋವಿಡ್ ನಿಯಂತ್ರಣ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪ್ರಯತ್ನಗಳ ಬಗ್ಗೆ ಆರೋಗ್ಯ ಸಚಿವರು ತೃಪ್ತಿ ವ್ಯಕ್ತಪಡಿಸಿದರು. ದೇಶದಲ್ಲಿ ಈಗಾಗಲೇ 26.4 ಲಕ್ಷ ಸೋಂಕಿತರು ಗುಣಮುಖರಾಗಿದ್ದು, ಮರಣ ಪ್ರಮಾಣ ಜಗತ್ತಿನಲ್ಲೇ ಅತಿ ಕಡಿಮೆ, ಅಂದರೆ ಶೇಕಡಾ 1.81ರಷ್ಟಿದೆ. ದೇಶಾದ್ಯಂತ 1,576 ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದ್ದು, ಒಂದು ದಿನದಲ್ಲಿ 9 ಲಕ್ಷಕ್ಕಿಂತ ಹೆಚ್ಚಿನ ಮಾದರಿ ಪರೀಕ್ಷೆ ನಡೆಸುವ ಸಾಮರ್ಥ್ಯ ಹೊಂದಲಾಗಿದೆ. ಇದುವರೆಗೆ ಒಟ್ಟು 4 ಕೋಟಿಗಿಂತಲೂ ಹೆಚ್ಚಿನ ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಅವರು ತಿಳಿಸಿದರು. ಆದರೆ ಮುಂಬರುವ ಹಬ್ಬದ ಋತುಗಳಲ್ಲಿ ಕೋವಿಡ್-19 ನಿಯಂತ್ರಣ ಸವಾಲಿನದ್ದಾಗಿದೆ ಎಂದು ಸಚಿವರ ತಂಡ ಆತಂಕ ವ್ಯಕ್ತಪಡಿಸಿದೆ. On the total number of tests that we have done all over the country to diagnose patients with COVID. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲಗೊಂಡಿದ್ದು, ಕರಾವಳಿಯ ಹಲವೆಡೆ ಹಾಗೂ ಒಳನಾಡಿನ ಕೆಲವು ಭಾಗಗಳಲ್ಲಿ ಮಳೆಯಾಗಿದೆ. ಹೊನ್ನಾವರ, ಕಾರವಾರ, ಕುಮಟಾ 4, ಸಿದ್ದಾಪುರ, ಕದ್ರಾ 3, ಉಡುಪಿ, ಬ್ರಹ್ಮಾವರ, ಕೋಟ, ಭಟ್ಕಳ, ಗೋಕರ್ಣ, ಅಂಕೋಲ 2, ಮಂಗಳೂರು, ಕುಂದಾಪುರ, ಬನವಾಸಿ, ಸಿರ್ಸಿ, ಕಿರವಟ್ಟಿ, ಚಿಂಚೋಳಿ, ಆಗುಂಬೆ, ಲಿಂಗನಮಕ್ಕಿ, ತಾಳಗುಪ್ಪ, ಹೊಸನಗರದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ ಹಾಗೂ ಒಳನಾಡಿನ ಅಲ್ಲಲ್ಲಿ ಮಳೆ ಸಂಭವ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲವೆಡೆ ಒಂದೆರಡು ಬಾರಿ ಹಗುರ ಮಳೆಯಾಗುವ ನಿರೀಕ್ಷೆ. ಗರಿಷ್ಠ ತಾಪಮಾನ 31 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 68ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಜಾಲತಾಣಗಳು, ಮೊಬೈಲ್ ಆಪ್, ಯೂಟ್ಯೂಬ್, ಪ್ರಧಾನಮಂತ್ರಿ ಕಚೇರಿ, ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರುತ್ತದೆ. ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ವಿದೇಶಗಳಲ್ಲೂ ವ್ಯಾಪಕ ಬೇಡಿಕೆ ಇದ್ದು, ಕೇಳುಗರ ಸಂಖ್ಯೆ ಗಣನೀಯವಾಗಿದೆ. ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಹಿಂದಿ ಕಾರ್ಯಕ್ರಮದ ನಂತರ ಡಿಡಿ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ಮೀಸಲು, ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತ ಕಲ್ಪನೆ ಸಾಕಾರಗೊಳಿಸಲು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಸಾಂಪ್ರದಾಯಿಕ ಕ್ರೀಡೆಗಳ ಜನಪ್ರಿಯತೆ ಹೆಚ್ಚುತ್ತಿರುವುದು ಸಕಾರಾತ್ಮಕ ಬೆಳವಣಿಗೆ, ದೇಶದ ಸಾರ್ವಭೌಮತ್ವಕ್ಕೆ ಸಹಕಾರಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್.
6,600ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿಂದ ಅಗ್ಗದ ದರದಲ್ಲಿ ಔಷಧಿ ಪೂರೈಕೆ, ಲಭ್ಯತೆ ತಿಳಿಯಲು ಮೊಬೈಲ್ ಆಪ್ ಅಭಿವೃದ್ಧಿ, ಸಚಿವ ಡಿವಿ ಸದಾನಂದಗೌಡ. ರೈತರಿಗೆ ಕೃಷಿ ಸಾಲ ವಿತರಿಸಲು ಜಿಲ್ಲಾ ಮಟ್ಟದಲ್ಲಿ ಸಾಲಮೇಳ ಆಯೋಜನೆ, 15,000 ಕೋಟಿ ರೂಪಾಯಿ ವಿತರಿಸಲು ಕ್ರಮ, ಸಚಿವ ಎಸ್ಟಿ ಸೋಮಶೇಖರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಟಿಡಿ ಚಂದನದಲ್ಲಿ. ನಮಸ್ಕಾರ.